ಎಕ್ಸರ್ಸೈಸ್ 9.1 ಫಸ್ಟ್ ಕ್ವಶನ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಓದೋಣ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ಟೇಬಲ್ ಇದೆ ಅಂತೆ, ಅದು ಟ್ರೆಪೀಜಿಯಂ ಶೇಪ್ ಅಲ್ಲಿ ಇದೆ. ಈಗ ನಾವು ಅದ್ರ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನಾವೇನ್ ಮಾಡೋಣ, ಈ ಟೇಬಲ್ ಟ್ರೆಪೀಜಿಯಂ ಶೇಪ್ ಅಲ್ಲಿ ಇರೋದ್ರಿಂದ ಸೊ ನೀವು ಏರಿಯಾ ಆಫ್ ಟ್ರೆಪೀಜಿಯಂ ಫಾರ್ಮುಲಾ ಏರಿಯಾ ಆಫ್ ಟ್ರೆಪೀಜಿಯಂ is equal to half into a plus b into h. ಇದು ಬಂದು ಫಾರ್ಮುಲಾ. ಓಕೆ, ಈಗ ನಾರ್ಮಲ್ ಆಗಿ ಟ್ರೆಪೀಜಿಯಂ ಈ ತರ ಇರುತ್ತೆ, ಹೌದಾ? ಈಗ ಇವೆರಡು ಲೈನ್ ಪ್ಯಾರಲಲ್ ಇರ್ತದೆ. ಟ್ರೆಪೀಜಿಯಂ ಅಲ್ಲಿ ಒಂದು ಅಪೋಸಿಟ್ ಸೈಡ್ ಪ್ಯಾರಲಲ್ ಇರ್ತದೆ. ಸೊ ಈ ಪ್ಯಾರಲಲ್ ಇರೋದೇನು, ಇದೊಂದು ಮತ್ತೆ ಇದೊಂದು. ಓಕೆ, ಇದನ್ನ ಅದರಲ್ಲಿ ಒಂದನ್ನ ಎ ಅಂತ ಹೇಳ್ತೀನಿ, ಇನ್ನೊಂದು ಬಿ ಅಂತ ಹೇಳ್ತೀನಿ. ಸೊ ಎ ವ್ಯಾಲ್ಯೂ ಏನಾಯ್ತು, 1 ಆಯ್ತು. ಬಿ ವ್ಯಾಲ್ಯೂ ಏನಾಯ್ತು, 1.2. ಸೊ ಎ ವ್ಯಾಲ್ಯೂ 1 ಮೀಟರ್, ಬಿ ವ್ಯಾಲ್ಯೂ 1.2 ಮೀಟರ್. ಓಕೆ, ಈಗ ಈ 0.8 ಇದೆಯಲ್ಲ, ಇದು ನಥಿಂಗ್ ಬಟ್ ಏನು 8. ಓಕೆ, 8 ಅಂದ್ರೆ ಒಂದು ಸ್ಟ್ರೈಟ್ ಲೈನ್, ನಥಿಂಗ್ ಬಟ್ 90 ಡಿಗ್ರಿ ಲೈನ್ ಕೊಟ್ಟಿದ್ದಾರೆ ನೋಡ್ರಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಲೈನ್ ನಾವು ಯಾವಾಗಲೂ ಹಂಗೆ ತಗೊಂತೀವಿ. ಸೊ ಹೈಟ್ ಎಷ್ಟು ಕೊಟ್ಟಿದ್ದಾರೆ, 0.8 ಮೀಟರ್ ಅಂತ. ಓಕೆನಾ? ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1/2 ಇಂಟು ಎ ವ್ಯಾಲ್ಯೂ ಬಂದು 1 ಪ್ಲಸ್ ಬಿ ವ್ಯಾಲ್ಯೂ ಬಂದ್ಬಿಟ್ಟು 1.2 ಇಂಟು ಹೈಟ್ ವ್ಯಾಲ್ಯೂ ಬಂದ್ಬಿಟ್ಟು 0.8. ಓಕೆ, ಈಸ್ ಈಕ್ವಲ್ ಟು 1/2. ಈಗ ಫಸ್ಟ್ ಬ್ರಾಕೆಟ್ ನಾಗ ಸಾಲ್ವ್ ಮಾಡೋಣ. 1 ಪ್ಲಸ್ 1.2 ಏನಾಗುತ್ತೆ, 2.2 ಆಗುತ್ತೆ ಇಂಟು 0.8. ಓಕೆ, ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2, 0.4 ಜಾ. ಓಕೆ, ಈಗ ಉಳಿದಿದ್ದೇನು 2.2 ಇಂಟು 0.4. ಓಕೆ, ಸೊ ಇದನ್ನ ಮಲ್ಟಿಪ್ಲೈ ಮಾಡೋಣ. 4 2 ಜಾ 8, 4 2 ಜಾ 8. ಓಕೆ, ಇಲ್ಲಿ ಒಂದ್ ನಂಬರ್, ಇಲ್ಲಿ ಒಂದ್ ನಂಬರ್, ಅಂದ್ರೆ ಇಲ್ಲೊಂದ್ ನಂಬರ್ ಆದ್ಮೇಲೆ ಡೆಸಿಮಲ್ ಇದೆ, ಇಲ್ಲೊಂದ್ ನಂಬರ್ ಆದ್ಮೇಲೆ ಡೆಸಿಮಲ್ ಇದೆ. ಸೊ ಟೋಟಲ್ 2 ನಂಬರ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ 0.88. ಓಕೆ, ಇಲ್ಲಿ ಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರಿಬೇಕು, ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಏರಿಯಾ ಅಂದ್ರೆ ಯಾವಾಗಲೂ ಸ್ಕ್ವೇರ್ ಅಂತ ಬರಿಬೇಕು. ಸೊ ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಇದು ಬಂದ್ಬಿಟ್ಟು ಏರಿಯಾ ಆಫ್ ಟ್ರೆಪೀಜಿಯಂ ಅನ್ನ ಬರೀ, ಇಲ್ಲ ಏರಿಯಾ ಆಫ್ ಬರೀರಿ, ಎರಡು ಒಂದೇ. ಏರಿಯಾ ಆಫ್, ಓಕೆ, ಇಲ್ಲಾಂದ್ರೆ ಟ್ರೆಪೀಜಿಯಂ ಶೇಪ್ ಟೇಬಲ್ ಅಂತ ಬರ್ಬೋದ. ಇಸ್ ಈಕ್ವಲ್ ಟು ಆನ್ಸರ್ ಏನು, 0.88 ಮೀಟರ್ ಸ್ಕ್ವೇರ್. ಇದು ಬಂದು ಆನ್ಸರ್. ಓಕೆನಾ? ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಮೆನ್ಸುರೇಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡ್ರಿ. ಓಕೆ, ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು 1 to 1 ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ನೋಟ್ಸ್ ಕೊಟ್ರೆ ಅಪ್ಡೇಟು ನಿಮ್ಗೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.